ನಮಸ್ತೆ. ಈಗ ನೀವು ಏನು ಡಿಜೆ ಕೊಕೊನಟ್ ಅಂತ ಹೇಳ್ತಾ ಇದ್ದೀರ ತಳಿ, ಇದರಲ್ಲಿ ಏನು ವಿಶೇಷತೆ ಇದೆ? ಬೇರೆ ಈ ತೆಂಗಿನಕಾಯಿಗೆ ಇದಕ್ಕೆ ಏನು ಹೋಲಿಕೆ ಇದೆ? ಮತ್ತೆ ಎಲ್ಲ ಅದನ್ನ ಬಿಟ್ಟು ಜನರು ರೈತರು ಇದನ್ನೇ ಯಾಕೆ ತಗೋಬೇಕಂತ ಹೇಳಿ? ಯಾಕೆ ತಗೋಬೇಕಂದ್ರೆ ಹಾ, ಡಿಜೆ ಸಂಪೂರ್ಣ ತಳಿ ನಾವು ಕೊಡ್ತಾ ಇದ್ದೀವಿ. ಯಾವ್ದು ಡಿಜೆ? ಡಿಜೆ ಡಿಜೆ ಅಲ್ಲಿ ಎಷ್ಟು ವೆರೈಟೀಸ್ ಇದೆ? ನಾವು ಕೊಡ್ತಾ ಇದ್ದೀವಿ ಗ್ರೀನ್ ಡಿಜೆ ಸಂಪೂರ್ಣ ಗ್ರೀನ್. ಗ್ರೀನ್ ಓಕೆ ಓಕೆ. ಹಾ ಗಿಡ್ಡ ತಳಿತಾರೆ. ಗಿಡ್ಡ ಓಕೆ. ಆಮೇಲೆ 3 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಇದು. 3 ವರ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಆಮೇಲೆ ಬೇರೆ ತಳಿಗೆ ಏನ್ ವ್ಯತ್ಯಾಸ ಅಂದ್ರೆ ಹಾ ಅದು 75 ಕಾಯಿ ಬಿಡ್ತಾರೆ. ಓಕೆ ಓಕೆ ಆದ್ರೆ ಇದು ಇಳುವರಿ ಒಳಗೆ ನಿಮ್ಗೆ 200ರಿಂದ 350 ಕಾಯಿ ಕೊಡುತ್ತೆ. ಓಕೆ. 200 300 ಕಾಯಿ ಬರುತ್ತೆ ವರ್ಷಕ್ಕೆ. ಜಾನ್ವರಿ 250 250 ವರ್ಷಕ್ಕೆ ಅಟ್ಲೀಸ್ಟ್ ಒಂದು 200 ಬರುತ್ತೆ. 200 ಮಿನಿಮಮ್ ಬರುತ್ತೆ. ಓಕೆ ಓಕೆ. ಆಮೇಲೆ ಈಗ ಹೇಗಂದ್ರೆ ಹಾ ಎಳನೀರು ಮಾಡಬಹುದು, ಹಾ. ತೆಂಗಿನಕಾಯಿ ಓಕೆ. ಕೊಬ್ಬರಿನೂ ಮಾಡಬಹುದು. ಮಲ್ಟಿಪರ್ಪಸ್ ಓನ್ಲಿ ನಾಟ್ ಫಾರ್ ವಾಟರ್. ಓಕೆ ಓಕೆ ಓಕೆ. ಈಗ ರೈತರಿಗೆ ಏನಿದೆಯಲ್ಲ ಒಂದ್ಸಲ ನೀವು ಹಚ್ಚಿ ಬಿಟ್ರೆ ಹಾ ನಿಮಗೆ ಮಲ್ಟಿಪಲ್ ಯೂಸ್ ಮಾಡ್ಕೋಬಹುದು. ಯಾವುದೇ ರೀತಿ ಇದು ಲಾಸ್ ಇಲ್ಲಿ ನೋಡಿ ಕೊಬ್ಬರಿನೂ ಇದೆ, ಆಮೇಲೆ ಎಳ್ನೀರಿನೂ ಇದೆ, ಆಮೇಲೆ ತೆಂಗಿನಕಾಯಿನೂ ಇದೆ. ಓಕೆ ಓಕೆ ಓಕೆ. ಇದರಲ್ಲಿ ಕೇಳ್ಪಟ್ಟೆ ಸರ್, ಡಿಜೆನಲ್ಲಿ ಒಂದು 3-4 ಟೈಪ್ ಆರೆಂಜ್ ಎಲ್ಲೋ ಆ ತರ ಏನ್ ಬರಲ್ಲ. ಹಾ ಇದು ನೋಡಿ ನಾವು ಹೋಲೋಗ್ರಾಮ್ ಅಂತೀವಿ ಎಲ್ಲ ಗಿಡಕ್ಕೆ ಸ್ಟಿಕ್ಕರ್. ಇದು ಹಚ್ಚೋದ್ರಿಂದ ಏನಾಗುತ್ತೆ ರೀ? ಸರ್ ಒರಿಜಿನಲ್ ಅಂತ. ಓ ಒರಿಜಿನಲ್. ರೈತರು ಗಮನ ಬಿಟ್ಟು ಕೇಳಿದ್ರೆ ರೈತರು ಈಗ ಎಲ್ಲ ನರ್ಸರಿದವರು ಡಿಜೆ ವೆರೈಟಿ ಅಂತ ಮಾಡ್ತಾರೆ. ಹಾ ಅಂದ್ರೆ ಮೋಸ ಹೋಗೋ ಚಾನ್ಸಸ್ ಬಹಳ ಇದೆ. ಅವರು ಏನೈತಾರೆ 500-600 ರೂಪಾಯಿ ತಗೋತಾರೆ. ಹಾ ಆದ್ರೆ ನಾವು ರೈತರಿಗೆ ಹೇಳ್ಬೇಕಂದ್ರೆ ಓಕೆ. ನೀವು ಕಂಪನಿಗೆ ಟಚ್ ಆಗಿ ಹಾ ಇದು ಹೋಲೋಗ್ರಾಮ್ ನೋಡಿ ತಗೋರಿ. ಹಾ ಈ ಸ್ಟಿಕ್ಕರ್ ನ ನೋಡೇ ತಗೋಬೇಕು. ಸ್ಟಿಕ್ಕರ್ ತಗೋಬೇಕು. ಹಾ ಈ ಸ್ಟಿಕ್ಕರ್ ಅಲ್ಲಿ ಡಿಜೆ ಕೊಕೊನಟ್ ಫಾರ್ಮ್ ಅಂತ ಬರ್ದಿದ್ದಿದೆ. ಹಾ ಹಾ ಅದಿದ್ರೆ ಮಾತ್ರ ನಾವು ನಂಬೋದು. ಒರಿಜಿನಲ್. ಹಾ ಹಾ ಸರ್, ಈಗ ಒಂದು ದೊಡ್ಡ ಮಟ್ಟದ ಇದು ತೋಟ ಮಾಡೋದ್ರಲ್ಲಿ ನಿಮ್ಗೆ ಏನೇನು ವೆರೈಟಿ ಅಂದ್ರೆ ಇದು ಡಿಸ್ಕೌಂಟ್ ಏನಾದ್ರು ಕೊಡ್ತೀರಾ, ಅಥವಾ 1 ಕೊಟ್ಟು 2 ಕೊಟ್ಟರು ಸೇಮ್ ರೇಟ್, ಮತ್ತೆ ಬಹಳ ಪ್ರಮಾಣದಲ್ಲಿ ತಗೊಂಡ್ರು ಸೇಮ್ ರೇಟ್ ಅನ್ನು? ಇವತ್ತೇ ಹೈಬ್ರಿಡ್ ಕೊಡೋದ್ರಿಂದ ಹಾ ಇದರಲ್ಲಿ ಯಾವುದೇ ರೀತಿಯಾದ ವೇಸ್ಟ್ ಗಿಡ ಮಾಡಕ್ ಬರಲ್ಲ. ಹೌದೌದು. ಒಂದು ನಾವು ಹೈಬ್ರಿಡ್ ಅಂದ್ರೆ 7 ಗಿಡ ನಾವು ಲಾಸ್ ಮಾಡ್ಬೇಕು. ಹಾ ಅದಕ್ಕಾಗಿ ರೈತರಿಗೆ ನಾವು ಇಲ್ಲಿ ಬರ್ದಿದ್ರ ರಿಯಾಯಿತಿ ದರದಲ್ಲಿ ಸ್ಥಳದಲ್ಲಿ 2 ತೆಂಗಿನ ಗಿಡ ತೆಗೆದುಕೊಂಡ್ರೆ 1400 ರೂಪಾಯಿ ಅಂತ. 725 ಇದೆ. ಹಾ ಇಲ್ಲಿ ನಾವು ಎಸ್ ಎಸ್ ಎಸ್. ಇದು ರಿಜಿಸ್ಟರ್ ಇದೆ ಏನಾ ನಿಮ್ದು? ಹೈಬ್ರಿಡ್ ತೆಂಗಿನ ಕಟ್ಟಿಗಳು. ಹಾ ಹಾ ನಾವು ಇದು ಬ್ರ್ಯಾಂಡ್ ರಿಜಿಸ್ಟರ್ ಮಾಡಿದ್ದೇವೆ. ಓಕೆ ಓಕೆ. ಟ್ರೇಡ್ ಮಾರ್ಕ್ ಇದೆ ಸರ್. ಹಾ 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 ನೀವು ಯಾರನ್ನ ಕಾಂಟ್ಯಾಕ್ಟ್ ನೋಡಿದ್ರ ಆಲ್ ಓವರ್ ಕರ್ನಾಟಕ ಅಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲೂ ನಾವು ಕೊಡ್ತಾ ಇದ್ದೀವಿ. ಇದು ನೋಡಿ ಸರ್, ಈ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ತಿಳ್ಕೊರಿ. ಓಕೆ. ಅದು ಎಂಪ್ಲಾಯಿಗಳ ನಂಬರ್, ಹಾ 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 ಮ್ಯಾನೇಜರ್ಸ್ ನಂಬರ್. ಓಕೆ. ಈ ನಂಬರ್ ರೀ? ಯಾವ್ದು? ಈ ನಂಬರ್ ನಮ್ಮ ಹೆಡ್ ಆಫೀಸ್ಗೆ ಹೋಗುತ್ತೆ. ಹೆಡ್ ಆಫೀಸ್ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಹೆಡ್ ಆಫೀಸ್ ಎಲ್ಲಿದೆ ರೀ? ಬೆಂಗಳೂರು. ಬೆಂಗಳೂರು. ಓಕೆ ಓಕೆ. ಬ್ರಿಗೇಡ್ ರೋಡ್ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಇದೆ. ಓಕೆ ಓಕೆ. ಯಾವುದೇ ರೀತಿಯಾದ ಕರ್ನಾಟಕದಲ್ಲಿ ಯಾವ ಮೂಲಿಗೆ ಬೇಕಾದ್ರೂ ನಾವು ಕಳಿಸ್ಕೊಡ್ತೀವಿ. ಓಕೆ ಓಕೆ. ಡಿಜೆ ಇದ್ರ ಹೆಸರು ಏನ್ರಿ? ಡಿಜೆ ಕೊಕೊನಟ್ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್. ಸರ್ ಮತ್ತೆ ಇನ್ನೊಂದು ರೈತರಿಗೆ ಇದು ತಗೊಳ್ಳೋದ್ರಿಂದ ಹಾ ಹಾ 3 ವರ್ಷ ಕಂಪನಿ ಸರ್ವಿಸ್ ಇರುತ್ತೆ. ಅಂದ್ರೆ ಏನೇನ್ ಸರ್ವಿಸ್ ಕೊಡ್ತೀರಾ ನೀವು? ಹಾ ಪ್ಲಾಂಟೇಶನ್ ಮಾಡುವಾಗ ಬರ್ತೀರಾ? ಆಮೇಲೆ ಅಲ್ಲ, ವರ್ಷದಲ್ಲಿ 1 ಸಲ ಅಥವಾ 2 ಸಲ ಈ ತರ ಏನಾದ್ರು ಇದನ್ನ? ಪ್ರತಿ 4 ತಿಂಗಳು ಕ್ವಾರ್ಟರ್ಲಿ ಇದೆ. ಕ್ವಾರ್ಟರ್ಲಿ ಇದೆ ವಿಸಿಟ್. ಹಾ ಹಾ ಸರಿ ಸರಿ. ಸರ್ವಿಸ್ ಎಲ್ಲ ಫ್ರೀ ಇರುತ್ತೆ. ಹಾ ಎಲ್ಲ ಅಂದ್ರೆ ಇದು ಹಾಕೋದ್ರಿಂದ ಲೈಕ್ ಇದು ಅಂದ್ರೆ ಮಲೆನಾಡು ಪ್ರದೇಶದಲ್ಲಿ ಅಷ್ಟೇ ಹಾಕ್ಬೇಕಾ, ಅಥವಾ ಬೇಸಿಗೆಯಲ್ಲಿ ನಮ್ಮ ಏರಿಯಾ ಹೆಂಗೆ ಸಮ್ಮರ್ ಅಲ್ಲಿ ಒಂದು 38 to 40 ಡಿಗ್ರಿ ಸೆಲ್ಸಿಯಸ್ ಹೋಗುತ್ತೆ. ಸೊ ಇದು ಹೊಂದ್ಕೊಳ್ಳುತ್ತಾ ಹೆಂಗೆ? ಹಾ ರೆಡಿ ಮಾಡಿದೀವಿ ಸರ್. ಓಕೆ ಓಕೆ. ಹೊಂದ್ಕೊಳ್ಳಂಗೆ ಅಡ್ಜಸ್ಟ್ ಆಗಿದೆ. ಹಾ ಹಾ ಅಂದ್ರೆ ನೀರಾವರಿ ಇದ್ರೆ ಸಾಕಿದೀವಿ. ನಮಗೆ ನೀವು ಯಾರು ತಗೋತೀರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಮೊದಲು ಲ್ಯಾಂಡ್ ಮಾಡ್ತೀವಿ. ನೋಡ್ತೀರಾ? ಲ್ಯಾಂಡ್ ನೋಡಿ ಇದಕ್ಕೆ ಯಾವ ರೀತಿ ಪ್ರಿಪರೇಷನ್ ಮಾಡ್ಬೇಕು ಹೇಳ್ತೀವಿ. ಓಕೆ ಓಕೆ. ಪ್ರಿಪರೇಷನ್ ಯಾವ ರೀತಿ ಹಾ ಹಾ ಬೇರೆ ಬೇರೆ ಓಕೆ ಓಕೆ. ಈ ರೀತಿ ಇರುತ್ತೆ ಸರ್. ಓಕೆ. ಅದಕ್ಕೆ ರೈತರು ಯಾವುದೇ ರೀತಿಯಾದ ನೀವು ತಗೊಳ್ತಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಮಾಡಿ ಮೋಸ ಹೋಗಬಾರ್ದು ಅಂತೇಳಿ. ಇಲ್ಲ, ಇಲ್ಲ, ಇಲ್ಲ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.